ಸೂರಜ್ ರೇವಣ್ಣ ಅವರ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರುಗಳು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ರೇವಣ್ಣ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆಯನ್ನು ನಾವು ಗಮನಿಸಿದ್ವಿ. ಮಾಜಿ ಸಚಿವ ಜಿಟಿ ದೇವೇಗೌಡರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಓಹೋ, ಏನಾಗಿದೆ, ಅವರು ಹಗರಣದಲ್ಲಿ ಸಿಕ್ರ, ಹಾಗಾದ್ರೆ ಕಾದಿದೆ ಶಿಕ್ಷೆ ಬಿಡಿ. ಓಹೋ, ಅರೆಸ್ಟ್ ಕೂಡ ಆದ್ರ? ಮಾಜಿ ಸಚಿವ ಜಿಟಿ ದೇವೇಗೌಡರ ಹೇಳಿಕೆ ಇದು. ತಪ್ಪು ಮಾಡಿದವರ ಪರ ನಾವು ಯಾವತ್ತೂ ಕೂಡ ನಿಲ್ಲಲ್ಲ. ಸೂರಜ್ ವಿರುದ್ಧ ಕ್ರಮ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಜಿಟಿ ದೇವೇಗೌಡರು, ಕೋರ್ ಕಮಿಟಿಯ ಅಧ್ಯಕ್ಷರು, ಇವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಪ್ರಜ್ವಲ್ ರೇವಣ್ಣ ಬಗ್ಗೆ ಆಗಲಿ ಆವತ್ತಿಂದ ನೋಡಿದ್ದೀರಿ, ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ. ನಮ್ದು ಹಸ್ತಕ್ಷೇಪ ಇಲ್ಲ. ತಪ್ಪು ಮಾಡಿದರೆ ತಕ್ಕ ಶಿಕ್ಷೆ ಆಗಲಿ ಅಂತಕ್ಕಂಥದ್ದನ್ನು ಈ ಜನರು ಯಾರೇ ಈ ಟಿ ವಿಗಳಲ್ಲಿ ನಡೀತಾ ಇರೋದು ನಾವು ನೋಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ತಪ್ಪು ಮಾಡಿದವ್ರ ಪರವಾಗಿ ನಿಲ್ಲೋದಿಲ್ಲ. ಅದು ನನ್ನ ಮಗನೇ ಇರಲಿ, ನನ್ನ ಅಣ್ಣ ತಮ್ಮನೇ ಇರಲಿ, ಬೇರೆ ಯಾರೇ ಇರಲಿ, ಎಲ್ಲರಿಗೂ ಒಂದೇ ಕಾನೂನು ಇರ್ತಕ್ಕಂಥದ್ದು. ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥ ಅಧಿಕಾರ ಕಾನೂನಿಗಿದೆ, ಪೊಲೀಸ್ ಇಲಾಖೆಗಿದೆ. ನಾನು ಆಗಲೇ ಹೇಳಿದೆ, ದರ್ಶನ್ ಅವರ ವಿಚಾರದಲ್ಲಿ ನಾನು ಪ್ರಶ್ನೆ ಮಾಡಿದಾಗ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಹೆಸರು ತಂದಿದ್ದಾರೆ, ಒಳ್ಳೆ ಕ್ರಮ ಕೈಗೊಂಡಿದ್ದಾರೆ. ಆದ್ದರಿಂದ ಮೊನ್ನೆ ಸಿದ್ದರಾಮಯ್ಯನವರು ಕೂಡ ಕ್ಯಾಬಿನೆಟ್ ಮೀಟಿಂಗಲ್ಲೇ ಅಂಥ ವಿಚಾರ. ಇನ್ನು ಸೂರಜ್ ವಿಚಾರಕ್ಕೆ ರೇವಣ್ಣ ಅವರ ರಿಯಾಕ್ಷನ್ ಅನ್ನು ನೋಡಿದ್ವಿ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಮಾತನಾಡಿದ್ದಾರೆ. ಎಂಎಲ್ಸಿ ಸೂರಜ್ ರೇವಣ್ಣ ಬಂಧನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಏನ್ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು? ನನಗೆ ಈ ವಿಚಾರವನ್ನ ಯಾಕೆ ಕೇಳ್ತಾ ಇದ್ದೀರಾ? ಕಾನೂನಿದೆ, ಕಾನೂನಿನ ಅಡಿಯಲ್ಲಿ ಕ್ರಮ ಆಗುತ್ತೆ, ನನಗೇನ್ ಸಂಬಂಧ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ನಿನ್ನೆ ಕೂಡ ಇದೇ ರೀತಿಯ ಉತ್ತರವನ್ನು ಕೊಟ್ಟಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ಪ್ರಜ್ವಲ್ ವಿಚಾರದಲ್ಲೂ ಕೂಡ ಇದೇ ರೀತಿಯ ಉತ್ತರವನ್ನು ಕೊಟ್ಟಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ಈಗ ಸೂರಜ್ ಬಂಧನ, ಆ ವಿಚಾರಕ್ಕೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಉತ್ತರ ಇದೇ ರೀತಿಯಲ್ಲಿಯೇ ಇದೆ. Why you ask me? Why you are asking me? That is not pertaining to me, or it is not necessary to react for all those things. Law is there. Law it will take its own course of action. ಏನಿಲ್ಲ, ನನಗೇನು ಸಂಬಂಧ? ಅವೆಲ್ಲ ಮಾತಾಡೋಣ ಬನ್ನಿ. No, that issue. Why you ask me? Why you are asking me? That is not pertaining to me, or it is not necessary to react for all those things. Law is there. Law it will take its own course of action. ಏನಿಲ್ಲ, ನನಗೇನು ಸಂಬಂಧ?